ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ರವಿ ಕಟ್ಟೆಪದವರು ಸಮಾಜ ಸೇವಾ ಟ್ರಸ್ಟಿನ ಪರವಾಗಿ ಸ್ವಾಗತಿಸುತ್ತೇವೆ. ಇತ್ತೀಚೆಗೆ ನಮ್ಮ ದಸರಾ ಆನೆಯಾಗಿರತಕ್ಕಂಥ ಅರ್ಜುನ ಅದೃಷ್ಟವಶಾತ್ತು ಮೊನ್ನೆ ಅರ್ಜುನನ ನಾವು ಕಳ್ಕೊಂಡೆವು. ಆ ದೃಷ್ಟಿಯಲ್ಲಿ ಅವರಿಗೆ ಆ ಒಂದು ಹೆಸರಿನಲ್ಲಿ, ಅರ್ಜುನನ ಹೆಸರಿನಲ್ಲಿ, ಆನೆಯ ಹೆಸರಿನಲ್ಲಿ ಈ ಒಂದು ಪಂದ್ಯಾಟವನ್ನು ಜರುಗಿಸಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದೇ ಹೆಸರನ್ನು ಇಟ್ಟುಕೊಂಡು ಈ ಒಂದು ಪಂದ್ಯಾಟವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು 20 ಲಕ್ಷದಷ್ಟು ಸಾರ್ವಜನಿಕರಿಂದ ದೇಣಿಗೆಯ ಮುಖಾಂತರ ಸಂಗ್ರಹಿಸಿ ಸಾಧಾರಣ ಒಂದು 15 ಲಕ್ಷ ಉಳಿಸುವಂತ ಒಂದು ವ್ಯವಸ್ಥೆಯಲ್ಲಿ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ನಾವು 8 ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಿದ್ದೇವೆ. ಸಮಾಜ ಸೇವೆ ಮಾಡುವ ದೃಷ್ಟಿಯಿಂದ ಒಂದು ಅನಾಥಾಶ್ರಮಕ್ಕೋಸ್ಕರವಾಗಿ ಈ ಒಂದು ಪಂದ್ಯಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ಈಗಾಗಲೇ ಬಹುಮಾನಗಳ ಬಗ್ಗೆ ಈಗಾಗಲೇ ಪ್ರಥಮ ಬಹುಮಾನವನ್ನು 50,000, ದ್ವಿತೀಯ 30,000, ತೃತೀಯ 20,000 ಮತ್ತು ಚತುರ್ಥ 20,000 ಬಹುಮಾನಗಳನ್ನು ಮತ್ತು ಆಕರ್ಷಕ ಟ್ರೋಫಿಗಳನ್ನು ಕೂಡ ಈ ಪಂದ್ಯಾಟದಲ್ಲಿ ವಿಜಯಿ ತಂಡಗಳಿಗೆ ನೀಡಲಾಗುತ್ತದೆ. ಅದನ್ನು ಈ ವರ್ಷ ರವಿಯಣ್ಣ ಮತ್ತು ಶಿವರಾಮ್ ಏನೇಕಲ್ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳ ಸಹಕಾರದಿಂದ ಈ ಒಂದು ಟೂರ್ನಮೆಂಟ್ ನಡೀಲಿಕ್ಕಿದೆ. ಬಹುಶಃ ರವಿಯಣ್ಣನು ಕಳೆದ 20 ವರ್ಷದಿಂದ ನಮಗೆಲ್ಲರೂ ಕೂಡ ಚಿರಪರಿಚಿತರು. ಅವರು ಸಮಾಜ ಸೇವೆ, ಅವರಿಗೆ ಸ್ವಲ್ಪವನ್ನು ಇಟ್ಕೊಂಡು ಸಮಾಜಕ್ಕೆ ಸರ್ವಸ್ವವನ್ನು ನೀಡುವವರು. ಅದರಿಂದ ಈಗ ಹೊಸ ಒಂದು ಯೋಜನೆ ಕೂಡ ಮಾಡಬೇಕು ಅಂತ ಅವರು ಹೊರಟಿದ್ದಾರೆ. ಅದು ಅವರ ಸಮಾಜ ಸೇವಾ ಟ್ರಸ್ಟ್ ಅನ್ನು ಪ್ರಾರಂಭಿಸಿದ್ದಾರೆ, ಅದರ ಮುಖಾಂತರ ಮಾಡ್ತಾ ಇದ್ದಾರೆ. ಅನಾಥಾಶ್ರಮ ಕಟ್ಟುವಂಥದ್ದು, ಹಾಗೆ ಒಂದು ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಇರಿಸಬೇಕೆಂಬ ಒಂದು ಕನಸನ್ನು ಕೂಡ ಇಟ್ಕೊಂಡಿದೆ. ಯಾವುದೇ ಜಾತಿ ಧರ್ಮ ಯಾವುದು ಕೂಡ ಇಟ್ಕೊಳ್ಳದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಇಟ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಮೈಸೂರು ದಸರಾ ಅಂಬಾರಿಯನ್ನು ಹೊರತಿದ್ದಂಥ ಎಲ್ಲರ ಪ್ರೀತಿಯ ಅರ್ಜುನ ಎಂಬ ಆನೆಯ ಹೆಸರನ್ನ ಅರ್ಜುನ ಟ್ರೋಫಿ ಎಂಬುದಾಗಿ ಈಗಾಗಲೇ ಹೆಸರನ್ನು ಇಟ್ಟು ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಲು ಫೆಬ್ರವರಿ 4ನೇ ತಾರೀಕಿನಂದು ಎಲ್ಲರೂ ತುಂಬುವುದರ ಸಹಕಾರ ಹಾಗೂ ಕಾರ್ಯಕ್ರಮಕ್ಕೆ ಬಂದು ಪಂದ್ಯಾಟವನ್ನು ಯಶಸ್ವಿಗೊಳಿಸಬೇಕು. ಸುಬ್ರಹ್ಮಣ್ಯದಲ್ಲಿ ಸುಸಜ್ಜಿತವಾದಂತಹ ಒಂದು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಅದೇ ರೀತಿ ಸುಬ್ರಹ್ಮಣ್ಯಕ್ಕೆ ದಿನಂಪ್ರತಿ ಒಂದಲ್ಲ ಒಬ್ಬ ಅನಾಥವಾಗಿರತಕ್ಕಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅವರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು. ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವರುಗಳು ಮತ್ತೆ ವಿರೋಧ ಪಕ್ಷದ ನಾಯಕರುಗಳು, ನಮ್ಮ ಜಿಲ್ಲೆಯ ನಾಯಕರುಗಳು, ಎಲ್ಲ ಪಕ್ಷದ ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಟ್ರಸ್ಟ್ನೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಬಹುಶಃ ಫೆಬ್ರವರಿ 4ರಂದು ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ರವಿ ಕಕ್ಕಿಪದವರು ಕಳೆದ ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರಕ್ಕೆ ಬರುವಂತಹ ಹಲವಾರು ಯಾತ್ರಿಕರು ಹಲವಾರು ಬಾರಿ ಅನಾಥರು, ನಿರ್ಗತಿಕರು, ಅನಾರೋಗ್ಯ ಪೀಡಿತರು ಹಲವಾರು ಬಾರಿ, ಬಹುಶಃ ತಿಂಗಳಿಗೆ 3-4 ಬಾರಿ ಆದರೂ ಇಲ್ಲಿ ಅಂತವರು ಸಿಗ್ತಾ ಇರ್ತಾರೆ. ಪ್ರತಿಫಲ ಅಪೇಕ್ಷೆ ಇಲ್ಲದೆ ಬಹುಶಃ ತನ್ನ ಸ್ವಂತ ಖರ್ಚಿಂದ ಯಾವುದೇ ಸಂಘ ಸಂಸ್ಥೆಗಳಿಗೆ ಮಿಗಿಲಾಗಿ, ನಾನು ಆಗಲೇ ಹೇಳಿದೆ, ಯಾವುದೇ ಸಂಘ ಸಂಸ್ಥೆಗಳು ಮಾಡದಷ್ಟು ಚಟುವಟಿಕೆಗಳನ್ನು, ಸಮಾಜ ಸೇವೆಗಳನ್ನು ರವಿ ಕಕ್ಕೆಪದವರು ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.
ಕಾರ್ಯಕ್ರಮಗಳನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಸಹ ಈ ಬಗ್ಗೆ ಗಮನ ಹರಿಸಬೇಕು. ಈ ಒಂದು ಮಹತ್ತರವಾದಂತಹ ಈ ಒಂದು ಮಹಾನ್ ಒಂದು ಏನು ಕನಸು ರವಿ ಕಕ್ಕೆಬದವರವರ ಟ್ರಸ್ಟ್ ಇದೆ, ಇದನ್ನು ಸಾಕಾರಗೊಳಿಸಲು ಎಲ್ಲರೂ ಕೂಡ ಸಹಕಾರ ಮಾಡಬೇಕು, ಬೆಂಬಲಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ, ಕ್ಷೇತ್ರಕ್ಕೆ ಬರುವಂಥ ಎಲ್ಲ, ರಾಜ್ಯದಾದ್ಯಂತ ಬರುವಂಥ ಎಲ್ಲ ಸಾರ್ವಜನಿಕರಲ್ಲಿ, ಭಕ್ತರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸಹ ಇದಕ್ಕೆ ತನ್ನ ಕೈಲಾದಷ್ಟು ತಮ್ಮ ಶಕ್ತಿ ಮೀರಿ ನಾವು ಇದಕ್ಕೆ ಸಹಕಾರ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇರುವವರನ್ನು ಕರೆದು ಇದಕ್ಕೋಸ್ಕರ ನಾವು ಒಂದು ಕಬಡ್ಡಿಯನ್ನು ಇಟ್ಟಿದ್ದೇವೆ. ಹಾಗೆ ಸುಬ್ರಹ್ಮಣ್ಯದಲ್ಲಿ ಎಲ್ಲೆಲ್ಲಿಂದ ಬಂದು ಸುಬ್ರಹ್ಮಣ್ಯಕ್ಕೆ ಬಿಡ್ತಾರೆ, ಅನಾಥರ ಅಂತೇಳಿ ಒಬ್ಬರು ತುಂಬಾ ಇಲ್ಲಿ ಬಿಡ್ತಾರೆ. ಹಾಗೆ ನಾವು ತುಂಬಾ ಸಲ ನಾವು ಬೇರೆ ಬೇರೆ ಆಶ್ರಮ ಕಲಿಸಿ ಒಬ್ಬರನ್ನು ಕಲಿಸಬೇಕಾದ್ರೆ ನಮಗೆ 3-4 ಸಾವಿರ ಬೇಕು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಟ್ರಸ್ಟಿನ ಒಂದು ರವಿ ಕಕ್ಕೆಬದ ಸಮಸ್ಯೆ ಟ್ರಸ್ಟ್ ಅಂತೇಳಿ ನಮ್ಮ ಇವರು ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳುವುದೇನೆಂದ್ರೆ, ನಾವು ಸುಬ್ರಹ್ಮಣ್ಯದಲ್ಲಿ ಒಂದು ಅನಾಥ ಆಶ್ರಮ ಮಾಡುವ ಅಂತ ಹೇಳಿ ಈಗ ನಾವು ಅದಕ್ಕೋಸ್ಕರ ನಾವೀಗ ಹೊರಟಿದ್ದೇವೆ. ಅದು ಎಲ್ಲರ ಜನಗಳ ಸಹಕಾರ ಇದಕ್ಕೆ ಸಿಕ್ಕಿದ್ರೆ, ನಮ್ಮ ಊರಿನವರ ಎಲ್ಲರ ಸಹಕಾರ ಸಿಕ್ಕಿದ್ರೆ ನಾವು ಮಾಡ್ಬೇಕಂತ ಹೇಳಿ ನಾವು ಹೇಗೆ ಹೊರಟಿದ್ದೇವೆ. ಇದರಲ್ಲಿ ಈ ಸಲ ನಾವು ಫಸ್ಟ್ ಕಬಡ್ಡಿ ಟೂರ್ನಮೆಂಟ್ ಇಟ್ಟು ಅದಕ್ಕೋಸ್ಕರ ಹೊರಟಿದ್ದೇವೆ. ಹಾಗೆ ಒಳ್ಳೆ ಇಲ್ಲಿ ಸುಬ್ರಹ್ಮಣ್ಯದಾಗಿರ್ಬೋದು ಒಳ್ಳೆ ಸಾಧನೆ ಮಾಡುವವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ನಾವು ಒಂದು ಇಟ್ಕೊಂಡಿದ್ದೇವೆ. ಹೀಗಾಗಿ ತುಂಬಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದವರಿದ್ದಾರೆ, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸಹ ಮಾಡಬೇಕಂತ ಹೇಳಿ ನಾವಿದ್ದೇವೆ.